ಅಲ್ಲಿಪುರದಲ್ಲಿ ಖಮೇನಿ ಹತ್ಯೆಗೆ ಭಾರೀ ಆಕ್ರೋಶ. ಇರಾನ್ ಪರಮೋಚ್ಚ ನಾಯಕ ಅಯಾತೊಲ್ಲಾ ಅಲಿ ಖಮೇನಿ ಅವರ ಹತ್ಯೆ ಸುದ್ದಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲ್ಲಿಪುರ ಗ್ರಾಮದಲ್ಲಿ ಶೋಕಾಚರಣೆ ಮಾಡಲಾಯಿತು. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಖಮೇನಿ ಸಾವನ್ನಪ್ಪಿರುವುದು ಖಚಿತಪಡಿಸಿರುವ ಇರಾನ್ ರಾಜ್ಯ ಮಾಧ್ಯಮಗಳ ಹೇಳಿಕೆಯ ನಂತರ ಗ್ರಾಮಸ್ಥರು ಸ್ವಯಂ ಪ್ರೇರಿತ ಬಂದ್ ಜಾರಿಗೊಳಿಸಿ 3 ದಿನಗಳ ಕರಾಳ ದಿನ ಆಚರಣೆಗೆ ಮುಂದಾಗಿದ್ದಾರೆ. ಬೆಳಗ್ಗೆಯಿಂದಲೇ ಕಪ್ಪು ಬಾವುಟ, ಕಪ್ಪು ಬಟ್ಟೆ ಧರಿಸಿದ ನೂರಾರು ಗ್ರಾಮಸ್ಥರು ರಸ್ತೆಗಿಳಿದು ಖಮೇನಿ ಫೋಟೋಗಳನ್ನು ಹೊತ್ತು ಶೋಕಾಚರಣೆ ನಡೆಸಿದ್ದಾರೆ. ಅಂಜುಮನ್ ಎ ಜಾಫ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಜಾಫ್ರಿಯಾ ಮಸೀದಿಯಿಂದ ಆರಂಭವಾಗಿ ಅಲ್ಲಿಪುರ ಮುಖ್ಯ ರಸ್ತೆಗಳಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ 20,000ಕ್ಕೂ ಹೆಚ್ಚು ಜನ ಅಮೆರಿಕ ಇಸ್ರೇಲ್ ವಿರುದ್ಧ ಘೋಷಣೆಗಳು ಕೂಗುತ್ತಾ ಶಿಯಾ ಸಮುದಾಯದ ಮೇಲೆ ಟಾರ್ಗೆಟ್ ಮಾಡಿ ದಾಳಿ ನಡೆಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲಿಪುರಕ್ಕೆ ಖಮೇನಿ ಬಾಂಧವ್ಯ 99% ಶಿಯಾ ಜನಸಂಖ್ಯೆಯ ಇರುವ ಮಿನಿ ಇರಾನ್ ಎಂದೇ ಕರೆಯಲ್ಪಡುವ ಈ ಗ್ರಾಮಕ್ಕೆ 1986ರಲ್ಲಿ ಖಮೇನಿ ಅವರು ಭೇಟಿ ನೀಡಿದ್ದರು. ಅವರ ಹೆಸರಿನಲ್ಲಿ ಒಂದು ಆಸ್ಪತ್ರೆಯನ್ನು ಉದ್ಘಾಟಿಸಿದರು. ಇವರ ಆಶ್ರಯದಲ್ಲಿ ಅಲ್ಲಿಪುರದ ಅನೇಕ ಗ್ರಾಮಸ್ಥರು ಇರಾನ್ನಲ್ಲಿ ಧಾರ್ಮಿಕ ಶಿಕ್ಷಣ ಪಡೆದು ಕೆಲಸ ಮಾಡುತ್ತಿದ್ದಾರೆ. ಇದೇ ಕಾರಣದಿಂದ ಇಡೀ ಗ್ರಾಮವೇ ಶೋಕ ಸಾಗರಕ್ಕೆ ಒಳಗಾಗಿದೆ. ಈ ರ್ಯಾಲಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಚಿಕ್ಕಬಳ್ಳಾಪುರ ಎಸ್ಪಿ ಸ್ಥಳದಲ್ಲೇ ವಾಸ್ತವ್ಯ ಹೂಡಿದ್ದರು. ಪೊಲೀಸರು ಕಟ್ಟುನಿಟ್ಟು ಭದ್ರತೆಯನ್ನು ಒದಗಿಸಿದ್ದು ಪ್ರತಿಭಟನೆ ಶಾಂತಿಯುತವಾಗಿ ಮಾಡಿಕೊಳ್ಳಲು ಅನುವು ಮಾಡಿಕೊಟ್ಟರು. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೌರಿಬಿದನೂರು ತಾಲೂಕು ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅಲಿಪುರ ಊರಿದೆ. ಈ ಊರಲ್ಲಿ ಅರೌಂಡ್ 25,000 ಶಿಯಾ ಪಾಪ್ಯುಲೇಷನ್ ಇದೆ. ಈ ಊರಲ್ಲಿ ಅರೌಂಡ್ 90% ಶಿಯಾ ಪಬ್ಲಿಕ್ ಇದ್ದಾರೆ. ಬಾಕಿ 100 ಫ್ಯಾಮಿಲೀಸ್ ಅರೌಂಡ್ ಹಿಂದೂ ಪಬ್ಲಿಕ್ದು ಕೂಡ ಇದೆ. ನಾವು ಇವತ್ತು ಇಲ್ಲಿ ಅಂಜುಮನ್ ಕಮಿಟಿ ಮೆಂಬರ್ ಜೊತೆ ಮತ್ತೆ ಬೇರೆ ಊರದವ್ರ ಜೊತೆ ಕೂಡ ಎಲ್ಲ ಮಾತಾಡಿ ಅವರ ಜೊತೆ ಡಿಸ್ಕಷನ್ ಮಾಡಿದ್ದೀವಿ. ನಿನ್ನೆ ಇರಾನಲ್ಲಿ ಏನು ಇನ್ಸಿಡೆಂಟ್ ಆಯಿತು, ಅವರ ಸುಪ್ರೀಂ ಲೀಡರ್ ಡೆತ್ ಆಗಿದೆ ಒಂದು ಇನ್ಸಿಡೆಂಟ್ ಅಲ್ಲಿ. ಆದ್ಮೇಲೆ ಈ ಊರಲ್ಲಿ ಇವರು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ ಅಂಜುಮನ್ ಕಮಿಟಿ ಕಡೆಯಿಂದ ಒಂದು ಪ್ರೇಯರ್ಸ್ ಆದ್ಮೇಲೆ ಮಸ್ಜಿದಿಯಲ್ಲಿ 2:30 ಅರೌಂಡ್ ಪ್ರೇಯರ್ಸ್ ಮಾಡ್ತಾರೆ. ಆಮೇಲೆ ಒಂದು ಮಸ್ಜಿದಿಯಿಂದ ಬೆಂಗಳೂರು ಸರ್ಕಲ್ ತನಕ ಅರೌಂಡ್ 3,000 ಪರ್ಸನ್ಸ್ ಅಲ್ಲಿ ನಡ್ಕೊಂಡು ಹೋಗಿ ಪ್ರೊಸೆಷನ್ ಇಂದ ಮೆರವಣಿಗೆ ಮಾಡಿಕೊಂಡು ಒಂದು ಪ್ರೊಟೆಸ್ಟ್ ತರ ಮಾಡ್ತಾರೆ. ಸೊ ನಾವು ಈಗೋಸ್ಕರ ಪೊಲೀಸ್ ಇಲಾಖೆ ವತಿಯಿಂದ ಸಫಿಷಿಯಂಟ್ ಸ್ಟಾಫ್ ಡಿಪ್ಲಾಯ್ಮೆಂಟ್ ಮಾಡಿದ್ದೀವಿ. DR ಪಾರ್ಟಿ ಕೂಡ ಇದೆ, ಎಲ್ಲ ಸೀನಿಯರ್ ಆಫೀಸರ್ಸ್ ಕೂಡ ಇದ್ದಾರೆ. ಮತ್ತೆ ಅಂಜುಮನ್ ಕಮಿಟಿ ಮೆಂಬರ್ಸ್ ಮತ್ತೆ ಊರದವರು ಕೂಡ ಎಲ್ಲ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ, ಕಾಪರೇಷನ್ ಕೊಡ್ತಾ ಇದ್ದಾರೆ. ಯಾವುದೂ ತರದ್ದು ಸಮಸ್ಯೆ ಇಲ್ಲ. ಕಾನೂನು ಸುವ್ಯವಸ್ಥೆ ಮೇಂಟೈನ್ ಆಗಬೇಕು, ಲಾ ಅಂಡ್ ಆರ್ಡರ್ಗೆ ಯಾವುದೂ ಸರದ್ದು ಸಮಸ್ಯೆ ಆಗಬೇಕು, ಅದು ನಾವು ನಮಗೆ ಊರದವರು ಕೂಡ ಕಾಪರೇಟ್ ಮಾಡ್ತಾರೆ. ಮತ್ತೆ ಪೊಲೀಸ್ ಇಲಾಖೆ ಕೂಡ ಎಲ್ಲ ಡಿಪ್ಲಾಯ್ಮೆಂಟ್ ಮಾಡಿಕೊಂಡು ಇದು ಇನ್ಶೂರ್ ಮಾಡಿದ್ದಾರೆ. ಅಂಜುಮನ್ ಜಾಫರಿಯಾ ಸಂಸ್ಥೆಯವರ ಜೊತೆ ನೀವು ಸಭೆ ಮಾಡಿದ್ರಿ, ಏನೆಲ್ಲ ಚರ್ಚೆ ಮಾಡಿದ್ರಿ, ಏನೋ ಸೂಚನೆ ಕೊಟ್ಟರು? ನಾವು ಎಲ್ಲ ಅದೇ ಫಸ್ಟ್ ಕೇಳಿದಾಗ ಏನ್ ಇವತ್ತು ತೀರ್ಮಾನ ಮಾಡಿದ್ದಾರೆ ಅವರು, ಸಿನ್ಸ್ ನಿನ್ನೆ ಈ ತರದ್ದು ಇನ್ಸಿಡೆಂಟ್ ಆಗಿದೆ, ಸೊ ಏನಾಗುತ್ತೆ ಇವತ್ತು, ಹೇಗೆ ತರ ಅವರು ಮಾಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ಅವರು ನಮ್ಗೆ ಅದೇ ನಮ್ಮ ಗಮನಕ್ಕೆ ಹೇಳಿದ್ದಾರೆ ಎಲ್ಲರೂ ಬ್ಲಾಕ್ ಕಲರ್ದು ಬಟ್ಟೆ ಯೂಸ್ ಮಾಡ್ತಾ ಇದ್ದಾರೆ ಇವತ್ತು. ಮತ್ತೆ 3 ದಿನ ಮಾರ್ನಿಂಗ್ ಶೋಕಾಚರಣೆ ಮಾಡ್ತಾ ಇದ್ದಾರೆ ಈ ಊರಲ್ಲಿ. ಔಟ್ ಆಫ್ ದಟ್ ಈಗ ಫಸ್ಟ್ ಡೇ ಇವತ್ತು ಸ್ವಂತ ಇಷ್ಟದಿಂದ ಅಂಗಡಿ ಕ್ಲೋಸ್ ಮಾಡಿದ್ದಾರೆ ಎಲ್ಲರೂ. ಸುಮಾರು ಅಂಗಡಿ ವಗರ ಓಪನ್ ಕೂಡ ಇದೆ. ಅವರಿಗೂ ಕೂಡ ಏನು ಬಲವಂತವಾಗಿ ಏನು ಕ್ಲೋಸ್ ಮಾಡಕ್ಕೆ ಹೇಳ್ತಾ ಇಲ್ಲ. ಯಾರು ಸ್ವಂತ ಇಷ್ಟದಿಂದ ಕ್ಲೋಸ್ ಮಾಡಿದ್ದಾರೆ ಅದು ಎಲ್ಲ ಅಂಗಡಿ ವಗರ ಕ್ಲೋಸ್ ಇದೆ. ನಾಳೆಯಿಂದ ಎಲ್ಲ ಅಂಗಡಿ ಓಪನ್ ಆಗುತ್ತೆ. 3 ದಿನ ಅದು ಶೋಕಾಚರಣೆ ಇದೆ. ಅಲ್ಲಿ ಜೊತೆಗೆ ಇವತ್ತು 2:30 ಒಂದು ಪ್ರೇಯರ್ಸ್ ಮಾಡಿಕೊಂಡು ಮಸ್ಜಿದಿಯಲ್ಲಿ ಪ್ರೊಸೆಷನ್ ಮಾಡ್ತಾರೆ. ಆಮೇಲೆ ಪ್ರೊಸೆಷನ್ ಮುಗಿಸ್ಕೊಂಡು ನಾಳೆಯಿಂದ ನಾರ್ಮಲ್ ಅಂಗಡಿ ವಗರ ಎಲ್ಲ ಓಪನ್ ಮಾಡ್ತಾರೆ. ನಾವು ಈಗ ಅಂಜುಮನ್ ಕಮಿಟಿ ಕಡೆಯಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೀವಿ. ಟೋಟಲ್ ಅರೌಂಡ್ 115 to 120 ಮೆಂಬರ್ಸ್ ಇರಾನ್ ಅಲ್ಲಿ ಇದ್ದಾರೆ ನಮ್ಮ ಅಲಿಪುರ ಕಡೆಯಿಂದ. ಸುಮಾರು ಜನ ಬಿಸಿನೆಸ್ ಮಾಡ್ತಾ ಇದ್ದಾರೆ ಇರಾನ್ ಅಲ್ಲಿ, ಮತ್ತೆ ಬೇರೆ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಅದು ಲಿಸ್ಟ್ ನಾವು ತಗೊಂಡಿದ್ದೀವಿ. ನಮ್ಮ ಮೇಲಧಿಕಾರಿ ಜೊತೆ ಅದನ್ನು ಶೇರ್ ಮಾಡಿ ಮುಂದೆ ಏನು ಆಕ್ಷನ್ ತಗೋಬೇಕು ಆ ವಿಚಾರ ಬಗ್ಗೆ ಅದು ಅವರ ಜೊತೆ ಡಿಸ್ಕಸ್ ಮಾಡ್ತೀವಿ. ನಾನು ಈಗ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೀವಿ. ಈಗ ಲೋಕಲ್ ದವರ ಜೊತೆ ನಾನು ಕೇಳಿದಾಗ ಅವರು ಎಲ್ಲರೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಮತ್ತೆ ಆಲ್ರೆಡಿ ಇಂಡಿಯನ್ ಎಂಬಸಿ ಕಡೆಯಿಂದ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಹೋಗಿದೆ. ಸೊ ನಮ್ಮ ಕಡೆಯಿಂದ ಕೂಡ ಏನ್ ಸಹಕಾರ ಬೇಕು ಅದು ನಾವು ಕೂಡ ಕೊಡ್ತೀವಿ. ಡೆಫಿನೆಟ್ಲಿ ನಮಗೆ ಅಲರ್ಟ್ ಮೆಸೇಜಸ್ ವಗೇರಾ ಬಂದಿದೆ. ಅದು ನಾವು ನಮಗೆ ಏನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಮೇಲಧಿಕಾರಿದವರು ಎಲ್ಲ ನಾವು ಫಾಲೋ ಮಾಡ್ತಾ ಇದೀವಿ. ಕಾನೂನು ಸುವ್ಯವಸ್ಥೆ ಯಾವುದೇ ತರ ಧಕ್ಕೆ ಆಗಬಾರ್ದು ಅದು ನಾವು ಇನ್ಶೂರ್ ಮಾಡ್ತೀವಿ. ನೋಡಿ, ನಮ್ಮ ಡಿಸ್ಟಿಕ್ ಅಲ್ಲಿ ಓನ್ಲಿ ಅಲಿಪುರ ಮತ್ತೆ ಪಕ್ಕದಲ್ಲಿ ಒಂದು ಊರಿದೆ ಪೋತೆನಲ್ಲಿ. ಅಲಿಪುರ ಅಲ್ಲಿ ಅರೌಂಡ್ 25,000 ಶಿಯಾ ಪಾಪ್ಯುಲೇಷನ್ ಇದೆ. ಪೋತೆನಲ್ಲಿ ಅರೌಂಡ್ 1,000 ಜನ ಇದ್ದಾರೆ.
ಬೇರೆ ಇದನ್ನ ಬಿಟ್ಟು ನಮ್ಮ ಡಿಸ್ಟಿಕ್ ಅಲ್ಲಿ ಯಾವುದು ಶಿಯಾ ಪಾಪ್ಯುಲೇಷನ್ ಇಲ್ಲ. ಅದು ನಾನು ಅಂಜುಮನ್ ಕಮಿಟಿ ಮೆಂಬರ್ಸ್ ಕಡೆಯಿಂದ ಕೂಡ ಕನ್ಫರ್ಮ್ ಮಾಡಿದೀವಿ. ಸೊ ನಾವು ಇದೇ ಜಾಗ ಅಲಿಪುರ ಮತ್ತೆ ಪೋತನಹಳ್ಳಿಯಲ್ಲಿ ಫೋಕಸ್ ಮಾಡ್ತಾ ಇದೀವಿ. ಚಿಂತಾಮಣಿಯವರು ಕೆಲವರನ್ನ ಅಲ್ಲಿ ಸಿಲುಕಿದ್ದಾರೆ ಅಂತ ಅದು ನಾವು ಆಲ್ರೆಡಿ ಡೀಟೇಲ್ಸ್ ಕಲೆಕ್ಟ್ ಮಾಡಿದೀವಿ. ಅದನ್ನು ಮತ್ತೆ ವೆರಿಫೈ ಮಾಡಿಕೊಂಡು ಚೆಕ್ ಮಾಡ್ತೀವಿ.